ಈಗ ಶಿಕ್ಷಣ ಇಲಾಖೆಯಲ್ಲಿ 80,000 ಖಾಲಿ ಹುದ್ದೆ ಇದೆ. ನೀವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಿಲ್ಲ, ಎಲ್ಲಿ ಖಾಲಿ ಹುದ್ದೆ ಇದ್ದಾವೆ ಅದನ್ನು ಭರ್ತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಬಾಯಲ್ಲಿ ಹೇಳೋದಕ್ಕೂ ಕಾರ್ಯರೂಪಕ್ಕೆ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲ ನೀವು ಫ್ಯೂಚರಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನನಗೆ ಹೆಲ್ಪ್ ಮಾಡೋಂಥದ್ದು ಅದು ಗ್ಯಾರಂಟಿ ಇಲ್ಲ. ಏನೋ ಭರವಸೆ ಅಂದರೆ ಎಲ್ಲರೂ ಕ್ಲೋಸ್ ಫ್ರೆಂಡ್ಸಾ. ಸುಳ್ಳು ಹೇಳ್ಕೊತ ಬಂದರೆ 100 ಸುಳ್ಳು ಹೇಳಿ ಒಂದು ಸತ್ಯ ಹೇಳಿದ್ರೆ ಅದು ಸತ್ಯ ಆಗಿ ಆ ಸತ್ಯನೂ ಸುಳ್ಳಾಗ್ಬಿಡುತ್ತೆ ಸರ್. ಹಂಗಾಗಿ ಅದನ್ನು ಕೇಳೋಕ್ಕೂ ರೆಡಿ ಇಲ್ಲ ಇವಾಗ. ಈ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ. ಐ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ. 56,000 ಪೋಸ್ಟ್ ಇವಾಗ ಅಪ್ರೂವಲ್ ಆಗಿದೆ. ಅದ್ರ ಜೊತೆ ಇನ್ನೂ 50,000 ಪೋಸ್ಟನ್ನು ನೀವು ಅಪ್ರೂವಲ್ ತೊಗೊಳ್ಳಿ ಸರ್. ಈಗ ನಾವು 15 ದಿನ ಮುಂಚೆನೇ ಪರ್ಮಿಷನ್ಸ್ ಕೇಳಿದ್ವಿ, ಪೊಲೀಸು ಪರ್ಮಿಷನ್ಸ್ ಕೊಟ್ಟಿರಲಿಲ್ಲ. ನಾವು ಲಾಸ್ಟ್ ಟೈಮು ಪರ್ಮಿಷನ್ಸ್ ಅಪ್ಲೈ ಮಾಡಿದಾಗ ವಿಂಟರ್ ಸೆಷನಲ್ಲಿ ಪರ್ಮಿಷನ್ಸ್ ಕೊಟ್ಟಿಲ್ಲ. ಕೋರ್ಟ್ಗೆ ಹೋದ್ವಿ. ಕೋರ್ಟಲ್ಲಿ ಅವರು ಇದರ ಪರ್ಮಿಷನ್ಸ್ ಪ್ರೊಟೆಸ್ಟ್ ಮಾಡಿ ಕೋರ್ಟ್ ಆದೇಶ ಮಾಡಿತ್ತು, ಪ್ರೊಟೆಸ್ಟಿಗೆ ಪರ್ಮಿಷನ್ಸ್ ಕೊಡಿ, ಇಲ್ಲ ಅಂತಂದರೆ ಕನ್ಸಿಲೇಷನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಭೇಟಿ ಮಾಡಿ ಸುಮಾರು 25 ಇಶ್ಯೂಸು ನಿಯರ್ಲಿ ಒನ್ ಅವರ್ ನಾವು ಡಿಸ್ಕಷನ್ ಮಾಡಿ ಅವ್ರಿಗೆ ಕಂಪ್ಲೀಟ್ಲಿ ಅವ್ರಿಗೆ ತಿಳಿಸಿದ್ವಿ ಸರ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಅವ್ರು ಆ ಮೂಮೆಂಟಲ್ಲಿ ಒಪ್ಕೊಂಡು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ರು. ಮತ್ತು ಅದು ಏನೇನು ಕಾನೂನು ರೀತಿಯಲ್ಲಿ ತೊಡಕುಗಳಿದ್ದಾವೆ ಅದನ್ನೆಲ್ಲ ಸಮಸ್ಯೆ ಬಗೆಹರಿಸಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿದ್ವಿ ಸರ್. 2 ತಿಂಗಳು ವೆಯ್ಟ್ ಮಾಡಿದ್ವಿ. 2 ತಿಂಗಳು ಯಾವುದೇ ಏನು ರಿಸಲ್ಟ್ಸ್ ಇಲ್ಲ ಸರ್. 2 ತಿಂಗಳು ಯಾಕೆಂದರೆ ಪೋಸ್ಟ್ಪೋನ್ ಮಾಡ್ಕೊತಾ ಬಂದರು. ಕೋರ್ಟ್ ಕೇಸ್ ಇರ್ಬೋದು. ನಿನ್ನೆ ಸಚಿವರು ಹೇಳಿದ್ದಾರೆ 56,000 ನಾಳೆ ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಮಾಡ್ತೀವಿ ಸರ್. ಈಗ ಸಚಿವರು ಸಚಿವರು ಈಗ ಹೇಳ್ತಾ ಇಲ್ಲ ಸರ್. ಲಾಸ್ಟ್ ಸೆಷನಲ್ಲಿ ಹೇಳಿದ್ರು, ಅದ್ರ ಲಾಸ್ಟ್ ಬಜೆಟಲ್ಲೂ ಹೇಳಿದ್ದಾರೆ, ಹಿಂದೇನು ಬಜೆಟಲ್ಲೂ ಹೇಳಿದ್ದಾರೆ, ಪ್ರಣಾಳಿಕೆಯಲ್ಲೂ ಹೇಳಿದ್ದಾರೆ. ಬರೀ ಸ್ಟೇಟ್ಮೆಂಟ್ಸ್ ಮಾಧ್ಯಮದ ಮುಖಾಂತರ ಆಗಿರ್ಬೋದು, ಪೇಪರ್ ಸ್ಟೇಟ್ಮೆಂಟ್ಸ್ ಆಗಬಾರ್ದು, ಸುಮ್ಮನೆ ಚರ್ಚೆ ಆಗಬಾರ್ದು. ಇವರು ಕಾನೂನು ಭರವಸೆ ಕೊಡೋದು ಬೇಡ, ನಮಗೆ ಜಾರಿ ಆಗಬೇಕು. ಅದು ಈ ಕೂಡಲೇ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಈವೆಂಟ್ ಆಫ್ ಕ್ಯಾಲೆಂಡರ್ ಅಂತಂದರೆ ಯಾವಾಗ ನೋಟಿಫಿಕೇಷನ್ ಮಾಡ್ತೀರಾ, ಡೇಟ್, ಅಪ್ಲಿಕೇಶನ್ ಡೇಟು, ಎಕ್ಸಾಮ್ ಡೇಟು ಮತ್ತು ಆರ್ಡರ್ ಕಾಪಿ ಕೊಡೋ ಡೇಟು, ಜಾಯ್ನಿಂಗ್ ಡೇಟು, ಅದು ಕಂಪ್ಲೀಟ್ ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಆ ರೀತಿ ನೀವು ನೋಟಿಫಿಕೇಷನ್ ಮಾಡಿ. ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ 56,000 ಪೋಸ್ಟ್ ಇವಾಗ ಅಪ್ರೂವಲ್ ಆಗಿದೆ. ಅದ್ರ ಜೊತೆ ಇನ್ನೂ 50,000 ಪೋಸ್ಟನ್ನು ನೀವು ಅಪ್ರೂವಲ್ ತೊಗೊಳ್ಳಿ. ನಿಮ್ಮ ಹೋರಾಟಕ್ಕೆ ಈಗ CM ಅವರು ರಿಯಾಕ್ಟ್ ಮಾಡಿದ್ರೆ ಮಾತಾಡಿದ್ದಾರೆ. 40,000 ನಾವು ಈಗಾಗಲೇ ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ, ಇನ್ನೂ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ವಿ ಆರ್ ಅಪ್ರಿಷಿಯೇಟ್ ಅಂದರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ. ಐ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ. ಬಟ್ ಸೀರಿಯಸ್ ಆ್ಯಕ್ಷನ್ ಯಾವಾಗ ನಾವು ನಂಬಬೇಕಂತಂದ್ರೆ ಈಗ ಸ್ಟೂಡೆಂಟ್ಸ್ ಯಾವ ರೀತಿ ಇತ್ತಂದರೆ ಅದನ್ನು ಕಾರ್ಯರೂಪಕ್ಕೆ ತೊಗೊಂಬಂದಾಗೆ ನಂಬಕ್ಕಾಗೋದು. ಯಾಕೆ ಅಂತಂದರೆ ಈಗ ಸುಳ್ಳು ಹೇಳ್ಕೊತ ಬಂದರೆ 100 ಸುಳ್ಳು ಹೇಳಿ ಒಂದು ಸತ್ಯ ಹೇಳಿದ್ರೆ ಅದು ಸತ್ಯ ಆಗಿ ಆ ಸತ್ಯನೂ ಸುಳ್ಳಾಗ್ಬಿಡುತ್ತೆ ಸರ್. ಹಂಗಾಗಿ ಅದನ್ನು ಕೇಳೋಕ್ಕೂ ರೆಡಿ ಇಲ್ಲ ಇವಾಗ. ಅದು ಸತ್ಯ ಅಂತ ಪ್ರೂವ್ ಮಾಡಬೇಕು ಇವಾಗ ಅವರು. ನಾವು ಅದಕ್ಕೆ 1 ವಾರ ಗಡುವು ಕೊಟ್ಟಿದ್ದೀವಿ ಸರ್. 1 ವಾರದಲ್ಲಿ ಅವ್ರು ಏನಾದರೂ 1 ವಾರದಲ್ಲಿ ನೋಟಿಫಿಕೇಷನ್ ಮಾಡಿಲ್ಲ ಅಂತಂದರೆ ಹೇಳಿದ್ದಾರೆ, ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ, ನಾವು ಬದ್ಧರಾಗಿದ್ದೀವಿ, ಐ ಆಮ್ ಸ್ಟ್ಯಾಂಡ್ ವಿತ್ ಸ್ಟೂಡೆಂಟ್ಸ್ ಸರ್. ಈಗ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಬಾಯಲ್ಲಿ ಹೇಳೋದಕ್ಕೂ ಕಾರ್ಯರೂಪಕ್ಕೆ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲ ನೀವು ಫ್ಯೂಚರಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನನಗೆ ಹೆಲ್ಪ್ ಮಾಡೋಂಥದ್ದು ಅದು ಗ್ಯಾರಂಟಿ ಇಲ್ಲ. ಏನೋ ಭರವಸೆ ಅಂದರೆ ಎಲ್ಲರೂ ಕ್ಲೋಸ್ ಫ್ರೆಂಡ್ಸಾ. ಅವರು ಆಲ್ರೆಡಿ ಏನೋ ಪ್ರೂವ್ ಮಾಡಿದರೆ, ಹೌದು ಪ್ರೂವ್ ಮಾಡಿದ್ದಾರೆ ಇವರು, ಈ ಹಿಂದೆ ನಮಗೆ ಒಳ್ಳೇದು ಮಾಡಿದ್ದಾರೆ ಆಗಿದೆ ಅಂದಾಗ ಪ್ರೂವ್ ಮಾಡಿದರೆ ನೆಕ್ಸ್ಟ್ ನಾವು ಅವ್ರು ನಂಬೋದು. ಇವರು ಇಷ್ಟು ಸ್ಟೇಟ್ಮೆಂಟ್ಸ್ ಇವಾಗ ಏನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತಂದಾಗ ನಾವು ಕೇಳೋದೇನು, ನೀವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಿಲ್ಲ, ಎಲ್ಲಿ ಖಾಲಿ ಹುದ್ದೆ ಇದ್ದಾವೆ ಅದನ್ನು ಭರ್ತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಎಷ್ಟು ಖಾಲಿ ಸರ್? ಈಗ ಆರೋಗ್ಯ, ಈಗ ಫಾರ್ ಎಕ್ಸಾಂಪಲ್ ಸರ್ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಈಗ ಶಿಕ್ಷಣ ಇಲಾಖೆಯಲ್ಲಿ 80,000 ಖಾಲಿ ಹುದ್ದೆ ಇದೆ. PSTR, HSTR, GPSTR, PU ಲೆಕ್ಚರ್ ಇರ್ಬೋದು, ಮತ್ತು ನೀವು ಅಸಿಸ್ಟೆಂಟ್ ಪ್ರೊಫೆಸರು, ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಟೀಚರು ಮತ್ತು ಸಂಗೀತ ಟೀಚರ್ಸು, ಇದು 80,000 ಬರೀ ಶಿಕ್ಷಣ ಇಲಾಖೆಯಲ್ಲಿ. ಶಿಕ್ಷಣ ಇಲಾಖೆಯಲ್ಲಿ 3 ವರ್ಷದಿಂದ ಒಂದೇ ಒಂದು ವೇಕೆನ್ಸಿ ಫಿಲ್ ಆಗಿಲ್ಲ. ಇದ್ರ ನಂತರ ನೀವು ಬಂದರೆ ಪೊಲೀಸ್ ಇಲಾಖೆಯಲ್ಲಿ 30,000 ಖಾಲಿ ಹುದ್ದೆ ಇದೆ. ಒಂದು PC ನೋಟಿಫಿಕೇಷನ್ ಆಗಿಲ್ಲ. 5-6 ವರ್ಷ ಆಯಿತು PSI ನೋಟಿಫಿಕೇಷನ್ ಆಗಿ. ಅದಾದಮೇಲೆ ಆರೋಗ್ಯ ಇಲಾಖೆಯಲ್ಲಿ ಸುಮಾರು 38,000 ಖಾಲಿ ಹುದ್ದೆ ಇದೆ. 38,000 ಖಾಲಿ ಹುದ್ದೆ ಇದೆ ಆರೋಗ್ಯ ಇಲಾಖೆಯಲ್ಲಿ ಸರ್. ಪ್ರತಿ ಕಂದಾಯ ಇಲಾಖೆಯಲ್ಲಿ 11,000 ಹುದ್ದೆ ಖಾಲಿ ಇದೆ. ಪ್ರತಿ ಒಂದು ಇಲಾಖೆಯಲ್ಲೂ 43 ಇಲಾಖೆಯಿಂದ ಕನಿಷ್ಠ ಅಂತಂದರೆ ಸುಮಾರು ಒಂದೊಂದು ಇಲಾಖೆಯಲ್ಲಿ 10,000 ರಿಂದ 15,000 ಖಾಲಿ ಹುದ್ದೆ ಇದೆ ಸರ್. ನೀವು ಇದನ್ನು ಹಿಂಗೆ ನೀವು ಪ್ರತಿಯೊಂದು ಹುದ್ದೆಗಳು ಸರ್ ಎಷ್ಟು ವರ್ಷದಿಂದ ಹುದ್ದೆಗಳು ಖಾಲಿ ಇದೆ? ಕಳೆದ 10 ವರ್ಷದಿಂದ ಜಾಸ್ತಿ ಆಗಿದ್ದಾವೆ ಸರ್. ಪ್ರತಿ ವರ್ಷ ನ್ಯೂ ಜಾಬ್ಸ್ ಕ್ರಿಯೇಟ್ ಆಗ್ತಾರೆ ಸರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ರಿಟೈರ್ಮೆಂಟ್ ಆಗೋದು, ಈ ಹೊಸ ಡಿಬಿಲ್ಡಿಂಗ್ಸ್ ಆ್ಯಸ್ ಪರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಬೆಳವಣಿಗೆ ನಮ್ಮ ರಾಜ್ಯ ಡೆವಲಪ್ಮೆಂಟ್ ಆಗಬೇಕಂತಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಖಾಲಿ ಹುದ್ದೆ ಈಗ ರಿಟೈರ್ಮೆಂಟ್ ಆಗುತ್ತೆ. ಈ ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಡೆತ್ ಆಗಿದ್ದಾರೆ. ಇವೆಲ್ಲ ವೇಕೆಂಟ್ ಪೋಸ್ಟ್ ಕ್ರಿಯೇಟ್ ಆಗ್ತಾ ಇರುತ್ತೆ ಸರ್ ಪ್ರತಿಯೊಂದು ಇಲಾಖೆಯಲ್ಲೂ. ಅದನ್ನು ಪ್ರತಿ ವರ್ಷ ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗಲ್ಲ. ಆದರೆ ರೆಕ್ರೂಟ್ಮೆಂಟ್ ಕಡಿಮೆ ಆಗ್ತಾಯಿದೆ. ನೀವೇನು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಕಡಿಮೆ ಆಗ್ತಾಯಿದೆ.
ಆದರೆ ಇಲ್ಲಿ ವೇಕೆನ್ಸಿ ಜಾಸ್ತಿ ಪೋಸ್ಟ್ ಆಗ್ತಾಯಿದೆ. ಈಗ ಕಳೆದ ಹಿಂದಿನ ಸರ್ಕಾರ BJP ಅವಾಗ ಎಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡಿದ್ರು ನಿಮ್ಮ ಪ್ರಕಾರ? ಸರ್ ಇದು ಬರೀ ಲಾಸ್ಟ್ 3 ವರ್ಷ ಅಂತಲ್ಲ ಸರ್, 5 ವರ್ಷದಿಂದ ಕೋವಿಡ್ ಅಂತ 2 ವರ್ಷದಲ್ಲಿ ರೆಕ್ರೂಟ್ಮೆಂಟ್ ಆಗಿಲ್ಲ. 1 ವರ್ಷ ಎಲೆಕ್ಷನ್ ಇಯರು ರೆಕ್ರೂಟ್ಮೆಂಟ್ ಆಗಿಲ್ಲ. ಲಾಸ್ಟ್ 2 ಇಯರ್ಸಿಂದ ರಿಸರ್ವೇಷನು ಆ ಇಶ್ಯೂಸ್ ಇದು ಅಂತ ಹೇಳ್ಬಿಟ್ಟು ನೆಪ ಹೇಳ್ಕೊಂಡು ಕೋರ್ಟ್ ಮೇಲೆ ಹೇಳ್ತಿದ್ದಾರೆ ಸರ್. BJP ಗೌರ್ಮೆಂಟಲ್ಲೂ ನಾವು ಪ್ರಶ್ನೆ ಮಾಡಿದ್ವಿ ಸರ್. ತುಂಬಿಕೊಂಡ್ರೆ ಸರ್ ನಿಮಗೆ ನ್ಯಾಯ ಸಿಗ್ತಾ ಅಲ್ಲಿಯೂ ಅನ್ಯಾಯ ಆಗಿತ್ತು ಸರ್. ಅನ್ಯಾಯ ಆಗಿತ್ತಂತಂದರೆ ಈಗ ಪೊಲೀಸ್ ಇಲಾಖೆಯಲ್ಲಿ ನಾವು ಪ್ರಶ್ನೆ ಮಾಡಿದಾಗೆಲ್ಲ ಅವರು ಸ್ವಲ್ಪ ನೋಟಿಫಿಕೇಶನ್ ಮಾಡ್ತಾಯಿದ್ರು. ಈ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಆಗಿಲ್ಲ ಸರ್, 100% ಫಿಲ್ ಆಗಿಲ್ಲ. ಕಾಂತಕುಮಾರ್ ಅವರು ಏನಂದರೆ ನೇರವಾಗಿ ಮಾತಾಡುವವರು. ಹೌದು 100% ಸರ್. ಈಗ ಕಳೆದ BJP ಸರ್ಕಾರ ಇದ್ದಾಗ ಎಷ್ಟು ಉದ್ಯೋಗಗಳನ್ನು ತುಂಬಿಕೊಂತು BJP ಸರ್ಕಾರ? ಸರ್ ಅವರು ಈಗೇನು ಲಾರ್ಜರ್ ನಂಬರ್ಸಲ್ಲಿ ಏನು ಫಿಲ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ಈಗ ಕಡಿಮೆ ಪ್ರಮಾಣದಲ್ಲಿ ವೇಕೆನ್ಸಿ, ಈಗ ಫಾರ್ ಎಕ್ಸಾಂಪಲ್ ಟೀಚರ್ಸು GPSTR ಪೋಸ್ಟ್ ಬಂತಂದರೆ 13,000 ಪೋಸ್ಟ್ ಫಿಲ್ ಮಾಡಿ ನಾನು ಹೇಳ್ತೀನಿ ಸರ್. ಈಗ ಪೊಲೀಸ್ ಇಲಾಖೆಯಲ್ಲಿ ನೋಟಿಫಿಕೇಷನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಅವರು ಈ KS ನೋಟಿಫಿಕೇಷನ್ ಆಗಿಲ್ಲ ಅಂತ ಅಂದ್ಕೊಳ್ಳಿ ಸರ್. ಬರೀ ತುಂಬ ಕಡಿಮೆ 104 ಪೋಸ್ಟ್ ಆಗಿತ್ತು ಅಷ್ಟೇ ಆಗಿದ್ದು. ಇದು ನಾವು ಏನಂತ ಅಂತಂದರೆ PSIದು ಅಷ್ಟೇ, PCನೂ ಅಷ್ಟೇ. ಈಗ ಲಾರ್ಜರ್ ಪರ್ಸ್ಪೆಕ್ಟ್ 1 ಲಕ್ಷ 2 ಲಕ್ಷ ವೇಕೆನ್ಸಿ ಫಿಲ್ ಮಾಡಿತ್ತು ಅಂತ ಹೇಳಿಲ್ಲ. ಈಗ ನಾವೇನು ಮಾಡ್ತಿದ್ದೀವಿ, ಅವ್ರು ಫಿಲ್ ಮಾಡಿಲ್ಲ ಅಂತಲೇ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ರಾಜ್ಯ ಸರ್ಕಾರನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿರೋಂಥದ್ದು. ಯಾಕೆ ಅಂತಂದರೆ 2013ರಿಂದ 2018 ತನಕ ಈ ಒಂದು ನೋಟಿಫಿಕೇಷನ್ ಜಾಸ್ತಿ ಆಗಿತ್ತು ಸರ್. ಯಾಕೆಂದರೆ ನಾನು ಇರೋ ವಾಸ್ತವ ಸತ್ಯ ಹೇಳ್ತೀನಿ. ಹಂಗಾಗಿ ಸ್ಟೂಡೆಂಟ್ಸು ಈ ಸತಿ ನಮಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಏನೋ ನೋಟಿಫಿಕೇಷನ್ ಮಾಡುತ್ತೆ ಅನ್ನೋ ಒಂದು ಭರವಸೆ ಮೇಲೆ ರಾಜ್ಯದ ಯುವಕರು 15ರಿಂದ 20 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಅವ್ರ ಪೇರೆಂಟ್ಸು ಮತ್ತು ಅವ್ರು ಇನ್ಫ್ಲೂಯೆನ್ಸ್ ಮಾಡಿರೋರು ಸುಮಾರು 2-3 ಕೋಟಿ ಪಾಪ್ಯುಲೇಷನ್ಸ್ ಆಗುತ್ತೆ ಸರ್. ಈ ಒಂದು ವಿಚಾರವಾಗಿ ಆ ಸರ್ಕಾರ ಬಂದಿದ್ದಾರೆ ಯುವಕರಿಂದ, ಇವರು ಅವ್ರನ್ನೇ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ PSI ಹೋರಾಟದಲ್ಲಿ ನಾನು ಪ್ರಶ್ನೆ ಮಾಡಿದ್ದೀನಿ ಸರ್. ಸಾರ್ವಜನಿಕರಾಗಿರೋ ವಿದ್ಯಾರ್ಥಿಗಳಿಗಾದರೂ ಒಂದು ಅಂಕಿಅಂಶ ಬೇಕು. ಕಳೆದ ಸರ್ಕಾರ ಇದ್ದಾಗ ಎಷ್ಟು ಉದ್ಯೋಗಗಳನ್ನು ಅವ್ರು ತೆಗೆದುಕೊಂಡು, ಈ ಸರ್ಕಾರ ಬಂದಾಗ ಎಷ್ಟು ಉದ್ಯೋಗಗಳನ್ನು ಅಂತ ಎಲ್ಲ ಈ ಅಂಕಿಅಂಶ ಜನರ ಮುಂದೆ ಇಡೋಕ್ಕೆ 100% ಇಡ್ತೀನಿ ಸರ್. ಯಾಕೆಂದರೆ ಅವ್ರು ಎಷ್ಟು ಮಾಡಿದರು ಇವ್ರು ಎಷ್ಟು ಮಾಡಿದರು ಅಂತ ನಾನು ಹೇಳ್ತೀನಿ. ಪ್ರತಿಯೊಂದು ಇಲಾಖೆಯಿಂದನೂ ನಿಮಗೆ ಮಾಹಿತಿ ಕೊಡ್ತೀನಿ ಸರ್. 100% ಕೊಡ್ತೀನಿ. ನಿನ್ನೆವರೆಗೂ ಕೂಡ ವಿದ್ಯಾರ್ಥಿ ಸಂಘಟನೆ ಒಂದಿದೆ. ನಿನ್ನೆ BJP ಜೊತೆಗೂ ಸರ್ ಬಂತಂದ್ರೆ ಪೊಲೀಸ್ ಇಲಾಖೆ ಸರ್ಕಾರನೇ ಮಾಡಿದ್ದು ಸರ್. ಇದು ಈಗ ಸರ್ಕಾರ ನಮಗೆ ಪರ್ಮಿಷನ್ಸ್ ಕೊಟ್ಟಿದ್ರೆ ನಾವು BJP ಕಡೆ ಅಂತ ಹೋಗೋಂಥ ಅವಶ್ಯಕತೆ ಇಲ್ಲ. ಅವ್ರು ನಮಗೆ ಪರ್ಮಿಷನ್ಸ್ ಬೇಕಲ್ಲ ಸರ್, ಸಮಸ್ಯೆ ಬಗೆಹರಿಬೇಕು. ನನಗೆ ಇಲ್ಲಿವರೆಗೂ ಪರ್ಮಿಷನ್ಸ್ ಡಿನೇ ಮಾಡ್ತಿರ್ಲಿಲ್ಲ. ನಾನು ಏನೇನೋ ಪರ್ಮಿಷನ್ಸ್ ಡಿನೇ ಮಾಡಿದ್ರೆ ನಾವು ಕೋರ್ಟಿಗೆ ಹೋದ್ವಿ. ನಾವು ಇಲ್ಲಿವರೆಗೂ ಇವಾಗಲೂ ಇಂಡಿಪೆಂಡೆಂಟೇ ಸರ್, ಹೇಳ್ತಾ ಇದ್ದೀನಿ. ಇವಾಗಲೂ ಇಂಡಿಪೆಂಡೆಂಟಾಗಿ ಕರ್ನಾಟಕದಲ್ಲಿ ಯಾವ ಸಂಘಟನೆಗಳಲ್ಲಿ ರಾಜಕೀಯ ಬಂತು ಆ ಸಂಘಟನೆಗಳು ಛಿದ್ರವಾಗಿವೆ ಸರ್. ವಿದ್ಯಾರ್ಥಿಗಳನ್ನ ಗಾಳವಾಗಿ ಉಪಯೋಗಿಸ್ಕೊಳ್ತಾರೆ, ಯಾರೇ ಇರಲಿ ಕಾಂಗ್ರೆಸ್. ಅದು ಸತ್ಯ ಸರ್. ಸರ್ ಈಗ ನಾನು ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತಂದಾಗ ಈಗ ನಾವು ಪರ್ಮಿಷನ್ಸ್ ಇಲ್ಲ ಹೋರಾಟ ಮಾಡಿದ್ರೆ ಸಮಸ್ಯೆ ಬಗೆಯಿರುತ್ತೆ ಅಂತ ನನಗೆ ಗೊತ್ತು ಸರ್. ಈಗ ನನಗೆ ಹೋರಾಟ ಮಾಡಲೇಬೇಕು, ವಿದ್ಯಾರ್ಥಿಗಳ ಸಮಸ್ಯೆ ಕೇಳಲೇಬೇಕು. ಹಂಗಾಗಿ ಇವರು ನಮಗೆ ಸ್ಪಂದಿಸಿದರೆ ಸರ್ಕಾರ ಯಾಕೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ನಮಗೆ ಪರ್ಮಿಷನ್ಸ್ ಕೊಡ್ದಿರ ಮಾಡಿದ್ರು ಸರ್. ಈಗ ನಮಗೆ ಪರ್ಮಿಷನ್ ಕೊಟ್ಟಿದ್ರೆ 15 ದಿನ ಮುಂಚೆ ನಾವು ಪರ್ಮಿಷನ್ ಲೆಟ್ರ್ ಕೊಟ್ಟಿದ್ದೀವಿ. 15 ದಿನ ಮುಂಚೆ ಸರ್. ನಾವು 24ನೇ ತಾರೀಕು ಹೋರಾಟ ಮಾಡೇ ಮಾಡ್ತೀವಿ ಅಂತ ಕೊಟ್ಟಿದ್ದೀವಿ. ನಾವು ಪರ್ಮಿಷನ್ ನಮಗೆ ಕೊಡಲಿಲ್ಲ. ಲಾಸ್ಟ್ ಇನ್ನು 1 ದಿನ 2 ದಿನ ಇದ್ದಂಗೆ ಅವ್ರಿಗೆ ಪರ್ಮಿಷನ್ಸ್ ಕೊಡ್ತಾರೆ ಅಂತಂದರೆ ಪರ್ಮಿಷನ್ಸು ವಿರೋಧ ಪಕ್ಷದವ್ರು ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ, ಒಪ್ಕೊಂತೀವಿ. ಅವ್ರಿಗೊಂದು ಹೋರಾಟಕ್ಕೆ ಒಂದು ದಾರಿ ಬೇಕು. ಬಟ್ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇತ್ತಾ? ಅವಶ್ಯಕತೆ ಖಂಡಿತ ಇತ್ತು ಸರ್. ಏಕೆಂದರೆ ವಿದ್ಯಾರ್ಥಿಗಳು ತುಂಬ ಜನ ಹೇಳ್ತಾಯಿದ್ರು. ಅಂದರೆ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾವೇ ಇಂಡಿವಿಜುವಲ್ ನಾವು ಹಲವಾರು ಹೋರಾಟ ಮಾಡಿದ್ದೀವಿ. ಈಗ ಅವರೆಲ್ಲ ಸರ್ ಈಗ BJP ಪಾರ್ಟಿಯಿಂದ ಯಾರೂ ಬಂದಿಲ್ಲ ಸರ್. ಈ ಅಪೋಸಿಷನ್ ಲೀಡ್ರು ಅವ್ರು ಆ್ಯಸ್ ಎ ಪಾರ್ಟಿ ಅಲ್ಲ ಸರ್. ಈಗ ಅಪೋಸಿಷನ್ ಲೀಡ್ರ್ ಅಂತಂದರೆ ಡೆಪ್ಯೂಟಿ ಅಪೋಸಿಷನ್ ಲೀಡ್ರು ಅರವಿಂದ್ ಬೆಲ್ಲ ಸರ್, ಅಪೋಸಿಷನ್ ಲೀಡ್ರು ಅಶೋಕ್ ಸರ್ ಸರ್ ಅವ್ರ ವಿರುದ್ಧನೂ ಹೋರಾಟ ಮಾಡಿದ್ದೀವಿ ಸರ್. ಹೋರಾಟ ಮಾಡಿದ್ದೀವಿ. ಬಟ್ ಅವಾಗ ಕಾಂಗ್ರೆಸ್ಸರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಯಾಕೆಂದರೆ PSI ಹೋರಾಟ ನಾನೇ ಲೀಡ್ ಮಾಡಿ ನಾನೇ ಹೋರಾಟ ಮಾಡಿದ್ದು. ಅವಾಗ 947 ಜನ ಏನು ಪ್ರಾಮಾಣಿಕವಾಗಿ ಇವತ್ತು ಸೆಲೆಕ್ಟ್ ಆಗಿದ್ದಾರೆ, ನಾವು ನಮ್ಮ ಹೋರಾಟದಿಂದನೇ ಆಗಿದ್ದು. UGC ಇರ್ಬೋದು 10,000 ಜನ ಪೋಸ್ಟು, KPSCಲಿ ರಿಫಾರ್ಮ್ಸ್ ಇರ್ಬೋದು, KE ರಿಫಾರ್ಮ್ಸ್ ಇರ್ಬೋದು. KPSCಲಿ ಸುಮಾರು 10,000 ಪೋಸ್ಟಿಗೆ ರಿಸಲ್ಟ್ಸ್ ಬಿಡೋದಿತ್ತು. BJP ಸರ್ಕಲ್ ಎಕ್ಸಾಮ್ ಮಾಡಿದ್ದವ್ರು ರಿಸಲ್ಟ್ ಬಿಟ್ಟಿರಲಿಲ್ಲ. KPTCಯಲ್ಲಿ ಇರ್ಬೋದು ಸರ್. ಪ್ರತಿಯೊಂದು ಎಕ್ಸಾಮ್ಸ್ಗೂ ನಾವು ಪ್ರಶ್ನೆ ಮಾಡ್ಕೊಂಬರ್ತೀವಿ. ಇವತ್ತು ಅಷ್ಟೇ ಸರ್. ನಾನು ಹೇಳ್ತೀನಿ ಈ ಪ್ರತಿಭಟನೆಯಲ್ಲಿ BJP ಘೋಷಣೆ ಗೋ ಬ್ಯಾಕ್ ಅಂತ ಸರ್. ಅದು ನಾನು ಅವಾಗಲೇ ಹೇಳ್ದಲ್ಲ ಸರ್. ಅದರಲ್ಲಿ ಯಾರೋ ಒಬ್ಬರು ಸ್ವಲ್ಪ ಜನ ಅಂದರೆ ಇವಾಗಲೂ ಒಡಕ್ಕಿಲ್ಲ ಸರ್. ಹೇಳ್ತೀನಿ ಅವಾಗ ಹೊಡೆಯುವ ಹಂತ ಮೊದಲನೇ ಅಧ್ಯಾಯ ಆಗ್ಬೋದೇ? ಇಲ್ಲ ಸರ್. ಆ ರೀತಿ ಯಾವುದು ವಿದ್ಯಾರ್ಥಿಗಳಲ್ಲಿ ಆ ಭಾವನೆ ಇಲ್ಲೇ ಇಲ್ಲ. ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟು. ಯಾಕೆಂದರೆ ಇವತ್ತಲ್ಲ ಸರ್, ಇವತ್ತು ನಾನು ಯಾವುದೇ ಹೋರಾಟ ಮಾಡಲಿ ಅವ್ರಿಗೋಸ್ಕರ ಮಾಡ್ತಾ ಇರೋಂಥದ್ದು ಸರ್. ಅದರಲ್ಲಿ ಸ್ವಲ್ಪ ಔಟರ್ಸ್ ಯಾರೋ ಇರ್ಬೋದು ಸರ್. ವಿದ್ಯಾರ್ಥಿಗಳೆಲ್ಲ ಆ ಥರ ಮಾಡಲ್ಲ. ಒಬ್ರಿಬ್ರು ಏನೋ ಆ ಥರ ವರ್ತನೆ ಮಾಡಿರ್ಬೋದು. ಅದು ಸ್ಟೂಡೆಂಟ್ಸ್ ಅಲ್ಲ ಅಂತ ನಾನು ಭಾವಿಸ್ತೀನಿ ಸರ್.
ಭಾವಚಿತ್ರಗಳು ಬೆಂಕಿ ಹಾಕೋದು ಬ್ಯಾನರ್ಗಳು ಸರ್ ಅದೂ ಹೇಳ್ತಾ ಇದ್ದೀನಿ. ಈಗ ಯಾವುದೋ ಒಂದು ಪೋಸ್ಟರ್ ಆದರೂ ಮಾಡಿದ್ರು ಅಂದರೆ ಅದು ಸ್ಟೂಡೆಂಟ್ಸೇ ಅಲ್ಲ ಸರ್. ಈಗ ಔಟರ್ಸ್ ಯಾರೋ ಬಂದಿರ್ಬೋದು, ಒಂದಷ್ಟು ಜನ ಬೇಕು ಅಂತ ನಮ್ಮ ಹೋರಾಟ ನತ್ತಿಕ್ಕಂತ ಕೆಲಸ ಮಾಡಿರ್ಬೋದು, ಇಲ್ಲ ಸರ್ಕಾರನೇ ಮಾಡ್ತಿರ್ಬೋದು. ಕಾಂತಕುಮಾರ್ ಅವರು AVP ಹಿನ್ನೆಲೆ ಬಂದವರು, ಬಿಜೆಪಿ ಜೊತೆ ಸರ್ ಇದು 200% ನಾವೆಲ್ಲಾದರೂ ABVPಯಲ್ಲಿ ನೀವೇನಾದರೂ ನೋಡಿದ್ದೀರಾ ಸರ್? ನೀವು ನೋಡಿದ್ದೀರಾ ಸರ್? ಈ ಮಾತು ಕೇಳಿ ಬರ್ತಾ ಇದೆ. ಇಲ್ಲ ಸರ್, ಅದು ಸುಳ್ಳು. ನಾವೇ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಇದು ಪ್ಯೂರ್ಲಿ ಸ್ಟೂಡೆಂಟ್ಸ್ಗೋಸ್ಕರ ಅಂತ ಕಟ್ಟಿರೋದು, ವಿದ್ಯಾರ್ಥಿಗಳ ಕಷ್ಟ ಸುಖಗಳಿಗೆ ಅಂತ ಹೇಳಿರೋಂಥದ್ದು. ಇದು ನಾವು ಅಲ್ಲಿದ್ದಂತಾರೆ ನಾವು ಇಲ್ಲಿಗೆ ಯಾಕೆ ಬರಬೇಕಾಯ್ತು ಸರ್? ನಾನು 5 ವರ್ಷ UPSC ಪ್ರಿಪೇರ್ ಆಗಿದ್ದೆ. ಇಲ್ಲಿ ಕಷ್ಟ ಸುಖಗಳು ಎಲ್ಲನೂ ನಾವು ತಿಳ್ಕೊಂಡು ಬಂದಿದ್ವಿ ಪ್ರತಿಯೊಂದಂಥದ್ದನ್ನು. ಇವತ್ತು ಬರೀ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅಂತಲ್ಲ, ಇವನ್ ಬೇರೆ 10th ಮಕ್ಕಳಿಗೆ ಅವ್ರದ್ದೇನಾದರೂ ಅನ್ಯಾಯ ಇದೆ, PUC ಇದ್ದಿರ್ಬೋದು, ಡಿಗ್ರಿ ಇದ್ದಿರ್ಬೋದು, ಏನೇ ಒಂದು ಪ್ರಾಬ್ಲಮ್ ಆದರೂ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅವ್ರ ಪರವಾಗಿ ನಿಂತು ಹೋರಾಟ ಮಾಡುತ್ತೆ, ಅವ್ರಿಗೆ ನ್ಯಾಯ ಸಿಗುತ್ತೆ. ಹೇಗಿರುತ್ತೆ ನಿಮ್ಮ ನಡೆ ಸರ್? ಮುಂದಿನ ನಡೆ ಈಗ ರಾಜ್ಯ ಸರ್ಕಾರಕ್ಕೆ 1 ವಾರ ಗಡುವು ಕೊಟ್ಟಿದ್ವಿ. 1 ವಾರದಲ್ಲಿ ಏನಾದರೂ ರಾಜ್ಯ ಸರ್ಕಾರ ನಿಜವಾಗ್ಲೂ ಈಗ ನಾಳೆ ಕ್ಯಾಬಿನೆಟಲ್ಲಿ ಸುಮ್ಮನೆ ಚರ್ಚೆ ಮಾಡಿದೆ ಅದಲ್ಲ ಸರ್, ಕಾರ್ಯರೂಪಕ್ಕೆ ಬರಬೇಕು. ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಆ ಕ್ಯಾಲೆಂಡ್ರಲ್ಲಿ ನಮಗೆ ಇಂಥ ದಿನ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಮಾಡಿ ಆರ್ಡರ್ ಕಾಪಿ ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕು. 1 ವಾರ ಏನಾದರೂ ಮಾಡಿಲ್ಲ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳ ಹತ್ರ ಚರ್ಚೆ ಮಾಡಿ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಸರ್, ಈವನ್ ಕಾಂಗ್ರೆಸ್ ಲೀಡರ್ಸ್ ಬರಲಿ, BJP ಲೀಡರ್ಸ್ ಬರಲಿ, JDS ಲೀಡರ್ಸ್ ಬರಲಿ, ಯಾರೇ ಬರಲಿ ಸರ್, ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವರಿಗೊಂದು ವೇದಿಕೆ ಸೃಷ್ಟಿ ಮಾಡ್ತೀವಿ. ಬನ್ನಿ ನಮ್ಮ ಜೊತೆ ನಿಂತ್ಕೊಂಡು. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿಯಾಗಿ ಬರಬೇಡಿ, ಒಬ್ಬ ವಿದ್ಯಾರ್ಥಿಯಾಗಿ ಬನ್ನಿ. ಒಬ್ಬ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋದಕ್ಕೋಸ್ಕರ ಬನ್ನಿ. ನೀವು ಬಂದು ಸುಮ್ಮನೆ 5 ನಿಮಿಷ 10 ನಿಮಿಷ ಭಾಷಣ ಮಾಡೋದಕ್ಕೋಸ್ಕರ ಬರಬೇಡಿ. ಅದಂಗಿದ್ರೆ ಬ್ಯಾನರ್ ಹೊರತುಪಡಿಸಿ ಬಂದಿದ್ದೀರಿ. ಖಂಡಿತ ಸರ್. ಈಗ ವಿದ್ಯಾರ್ಥಿಗಳು ಎಲ್ಲರದು ಇರ್ತಾರೆ ಸರ್. ಈಗ ಅವ್ರದ್ದೇ ಒಂದು ಎಮೋಷನ್ ಇರುತ್ತೆ, ಅವ್ರಿಗೆ ಒಂಥರ ಸೋಷಿಯಲ್ ಪ್ರೆಷರ್ ಇರುತ್ತೆ, ನಾನೇನು ಮಾಡಿಲ್ಲ ಅನ್ನೋ ಥರ. ನೀವಲ್ಲಿ ಬಂದು ಆ ರೀತಿ ಸರ್ ಈಗ ತೋರಿಸ್ಕೊಳೋಂಥ ಅವಶ್ಯಕತೆ ಇಲ್ಲ ಸರ್. ಈಗ ಸ್ಟೂಡೆಂಟ್ಸೇ ಏನು ಬೇಕಾದ್ರೂ ಮಾಡ್ತಾರೆ. ಯಾವ ರೀತಿ ಹೋರಾಟ ಮಾಡ್ತೀವಿ ಸರ್? ಇದೇನು ಸರ್ ಧಾರವಾಡದಿಂದ ನಿಜ ಹೇಳ್ತೀನಿ ನೋಡಿ ಸರ್, ಇದು ಸೀರಿಯಸ್ ಆಗಿ. ಯಾಕೆಂದರೆ ನನಗೆ ತುಂಬ ನೋವಾಗಿದೆ. ಸ್ಟೂಡೆಂಟ್ಸ್ ಕಷ್ಟ ಸುಖಗಳು ಪ್ರತಿಯೊಂದು ಲೈಬ್ರರಿ ಹೋಗಿ ಸರ್, ನಾನು ದಯವಿಟ್ಟು ನಾನು ಸುಳ್ಳು ಹೇಳ್ತಾ ಇಲ್ಲ, ಜಸ್ಟ್ ಒಂದು ಲೈಬ್ರರಿ ವಿಸಿಟ್ ಮಾಡಿ ಸರ್. ಯಾವಾಗಾದರೂ ನಮ್ಮ ಜೊತೆ ನಾನೇ ಕರ್ಕೊಂಡು ಹೋಗ್ತೀನಿ ನಿಮಗೆ. ಒಂದು ಲೈಬ್ರರಿಗೆ ಹೋಗೋಣ ಸರ್. ಪ್ರತಿ ಚೇರಲ್ಲಿ ನಾನೇ ತೋರಿಸ್ತೀನಿ ಸರ್, ದಯವಿಟ್ಟು ನೀವು ಬನ್ನಿ ಒಂದು 10 ನಿಮಿಷ. ಪ್ರತಿ ಚೇರಲ್ಲಿ 2 ಬ್ರೆಡ್ಶೀಟ್ ಇರುತ್ತೆ ಸರ್. ಅವರು ಡೇ ನೋಡಲ್ಲ, ರಾತ್ರಿ ಹಗಲಾಗಿರುತ್ತೆ, ಹಗಲು ರಾತ್ರಿ ಆಗಿರುತ್ತೆ ಅವರಿಗೆ. ಹಗಲು ರಾತ್ರಿ ಏನಿಲ್ಲ ಸರ್, ಒಂದೇ ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತಾರೆ 24 ಗಂಟೆಲಿ 15 ಅವರು. ಆ ಚೇರ್ ಮೇಲೆ 2 ಬ್ರೆಡ್ಶೀಟ್ ಇರುತ್ತೆ, ಅಲ್ಲೇ ರಾತ್ರಿ ಮಲ್ಕೊತಾರೆ, ಅಲ್ಲೇ ನಿದ್ದೆ ಮಾಡ್ತಾರೆ, ಅಲ್ಲೇ ಊಟ ಇರುತ್ತೆ, ಎಲ್ಲ ಅಲ್ಲೇ ಇರುತ್ತೆ ಸರ್ ಲೈಬ್ರರಿಯಲ್ಲಿ. ಇದೆ ಸರ್, ಮುಂದೆ ಹೋರಾಟ ಧಾರವಾಡದಿಂದ ಬೆಂಗಳೂರು 100% ಸರ್. ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಮೊಬಲೈಸ್ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿ ಎಲ್ಲರೂ ಬರಲಿ ಸರ್ ಹೋರಾಟಕ್ಕೆ. ಧಾರವಾಡದಿಂದ 100% ಸರ್. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಆಗುತ್ತೆ ಸರ್ ಬೆಂಗಳೂರಲ್ಲಿ.